ಶಾಸಕರು ಹೋಗಿರ್ತಕ್ಕಂಥದ್ದು ಸ್ಥಾನಮಾನ ಪಡಲಿಕ್ಕೆ ಹೋಗ್ಯಾರ. ಅದ್ರಾಗ ಏನು ತಪ್ಪೇನಿಲ್ಲ. 5 ವರ್ಷ ಸರ್ಕಾರ 138-140 ಮಂದಿ ಶಾಸಕರಿದ್ದಾರೆ. 35-36 ಶಾಸಕರು ಕೌನ್ಸಿಲ್ನಲ್ಲಿದ್ದಾರೆ. 170-180 ಮಂದಿ ಇದ್ದೀವಿ. ಎಲ್ಲರಿಗೂ ಅರ್ಹರಿದ್ದಾರೆ. ಹಾಗಾಗಿ ಸಹಜವಾಗಿ ಯಾವುದೇ ಪಕ್ಷದಲ್ಲಿ ಯಾವುದೇ ಸರ್ಕಾರದಲ್ಲಿ ಸಹಜವಾಗಿ ಕೇಳ್ತಕ್ಕಂಥದ್ದು ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ನಡೀತಾ ಇರ್ತದೆ. ಆ ಪ್ರಕ್ರಿಯೆ ಇದನ್ನೆಲ್ಲ ನಮ್ಮ ಪಕ್ಷದಲ್ಲಿ ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಯಾವ ಸಂದರ್ಭದಲ್ಲಿ ತಗೊಂಡ್ರು ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ವಿ. ಹೋಗಿರ್ತಕ್ಕಂಥ ಶಾಸಕರು ಸಹಿತ ತಮ್ಮ ಬೇಡಿಕೆ ಇಟ್ಟು ಬಂದಿದ್ದಾರೆ. ಅವ್ರಿಗೂ ಅದೇ ಹೇಳಿದ್ದಾರೆ. ಹೈಕಮಾಂಡ್ ಅಲ್ಟಿಮೇಟ್ಲಿ ಏನು ಮಾಡ್ತೋ ಕೇಳದಲ್ಲಿ. ಇದರಲ್ಲಿ ಅಪಸ್ವರ ಎಂಬ ಶಬ್ದನೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಯಾರು ಏನೇ ಮಾಡಿ 3 ವರ್ಷ ಆಗುತ್ತೆ. 3 ವರ್ಷ ಆದಮೇಲೆ ಆಗಲಿ ಏನು ತಪ್ಪಾಯಿತು? ಇನ್ನೊಂದು ವರ್ಷ ಆಗ್ತದೆ. ಏನಾಯ್ತು? 4 ವರ್ಷ ಆದರೆ ಏನು ತಪ್ಪದ? ಸರ್ಕಾರ ನಡೀತಾ ಇದೆ, ಉತ್ತಮ ಆಡಳಿತ ಕೊಡ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲ ರೀತಿ ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ ಕರ್ನಾಟಕ ಈಸ್ ನಂಬರ್ 1. ರಾಷ್ಟ್ರೀಯ ನಮ್ಮ ಏನು ಮೋದಿ ಸರ್ಕಾರ ಎಲ್ಲ ರೀತಿಯಾದಂಥ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಯಾವುದೇ ರಾಜ್ಯಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಎಲ್ಲ ಮಾಡಿದ್ರೆ ಸಹಿತ ಇವತ್ತು ನಮ್ಮ ಸಂಪನ್ಮೂಲಗಳ ಕ್ರೋಢೀಕರಣ ಜೊತೆಯಲ್ಲಿ ಉತ್ತಮ ಆಡಳಿತ ಕೊಡೋದ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನಂಬರ್ 1 ಸ್ಟೇಟ್ ಇನ್ ದಿ ಎಂಟೈರ್ ಕಂಟ್ರಿ.